ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಬಂದು ಮೀಶೋ ಕಲೆಕ್ಷನ್. ಅದರಲ್ಲೂ ದೊಡ್ಡವ್ರಿಗೆ ಮತ್ತೆ ಚಿಕ್ಕ ಮಕ್ಳಿಗೆ ಯೂಸ್ ಆಗುವಂತ ಕೆಲವೊಂದಷ್ಟು ಪ್ರಾಡಕ್ಟ್ ಗಳನ್ನ ತೋರಿಸ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅದರಲ್ಲಿ ಫಸ್ಟ್ ಒನ್ ಬಂದು ಈ ಒಂದು ರೆಡ್ ಕಲರ್ ಟಾಪು. ಇದಂತೂ ತುಂಬಾ ಸ್ಟೈಲಿಶ್ ಆಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಕ್ಲಾತ್ ಕೂಡ ತುಂಬಾ ಸ್ಮೂತ್ ಆಗಿದೆ. ನಮಗೆ ಇದು ನೆಟ್ಟೆ ಟೈಪ್ ಅಲ್ಲಿ ಸಿಗುತ್ತೆ ಕ್ಲಾತ್. ಹಾಗೆ ಒಳಗಡೆ ಒಂದು ಲೈನಿಂಗ್ ಕೂಡ ಕೊಟ್ಟಿದ್ದಾರೆ. ನಮ್ಗೆ ಇದರಲ್ಲಿ ಒಂದ್ 4-5 ಕಲರ್ಸ್ ಕೂಡ ಸಿಗುತ್ತೆ, ಹಾಗೆ ಸೈಜಸ್ ಕೂಡ ಸಿಗುತ್ತೆ. ಹಾಗೆ ಈ ಒಂದು ಪ್ಯಾಂಟ್ ಗೆ ನಾನು ಮಿಕ್ಸ್ ಮ್ಯಾಚ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಒಂದು ಪ್ಲಾಜೋ ಪ್ಯಾಂಟ್ ನಾನು ತಗೊಂಡಿದ್ದೀನಿ. ಇದು ಬಂದು ಸ್ವಲ್ಪ ಲೈಟ್ ಆಗಿ ಮೆರೂನ್ ವಿತ್ ವೈಟ್ ಕಲರ್ ಫ್ಲವರ್ಸ್ ಅಲ್ಲಿ ಸಿಗುತ್ತೆ. ನಮ್ಗೆ ಇದು ಒಂಥರ ಸ್ಕರ್ಟ್ ಟೈಪ್ ಕೂಡ ಕಾಣಿಸುತ್ತೆ, ಬಟ್ ಇದು ಪ್ಲಾಜೋ ಪ್ಯಾಂಟ್. ವಿಡ್ತ್ ಬಂದು ತುಂಬಾ ಅಗಲಾಗಿ ಕೊಟ್ಟಿದ್ದಾರೆ. ಹಂಗಾಗಿ ನಮ್ಗೆ ಇದು ಸ್ವಲ್ಪ ಸ್ಕರ್ಟ್ ತರನು ಕಾಣಿಸುತ್ತೆ, ಹಾಗೆ ಪ್ಲಾಜೋ ಪ್ಯಾಂಟ್ ತರನು ಕಾಣಿಸುತ್ತೆ. ಮತ್ತೆ ಇದ್ರಲ್ಲೂ ಕೂಡ ನಮ್ಗೆ ತುಂಬಾ ಕಲರ್ಸ್ ಕೂಡ ಸಿಗುತ್ತೆ, ಹಾಗೆ ಸೈಜಸ್ ಕೂಡ ಸಿಗುತ್ತೆ. ಸೊ ಈ ಈ ಒಂದು ಟಾಪ್ ಮತ್ತೆ ಪ್ಯಾಂಟ್ ಮ್ಯಾಚ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಸೊ ಇದು ಒಂದು. ಸೊ ಇನ್ನ ನೆಕ್ಸ್ಟ್ ಒನ್ ಬಂದು ಈ ಒಂದು ಶಾರ್ಟ್ ಕುರ್ತಿ ಪಿಂಕ್ ಕಲರ್ ಮತ್ತೆ ವೈಟ್ ಕಲರ್ ಅಲ್ಲಿ ನಮ್ಗೆ ಇದು ಸಿಗುತ್ತೆ. ಹಾಗೆ ಇದು ನೆಕ್ ಬಂದು ನಮ್ಗೆ ಸ್ಕ್ವೇರ್ ನೆಕ್ ಅಲ್ಲಿ ಸಿಗುತ್ತೆ. ಹಾಗೆ ಬ್ಯಾಕ್ ಸೈಡ್ ಕೂಡ ಸ್ಕ್ವೇರ್ ನೆಕ್ ಕೊಟ್ಟಿದ್ದಾರೆ. ಹಾಗೆ ಸ್ಲೀವ್ಸ್ ಬಂದು ಈ ರೀತಿ ಫುಲ್ ಸ್ಲೀವ್ಸ್ ಬರುತ್ತೆ. ಕ್ಲಾತ್ ಅಷ್ಟೇ ನಮ್ಗೆ ಕಾಟನ್ ಅಲ್ಲಿ ಸಿಗುತ್ತೆ. ಹಾಗೆ ನಮ್ಗೆ ಸೈಜಸ್ ಏನಾದ್ರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಅಂದ್ರೆ, ಸ್ವಲ್ಪ ದೊಡ್ಡಾಯ್ತು ಅಂದ್ರೆ ಹಿಂದೆ ನಮ್ಗೆ ಈ ರೀತಿ ದಾರಗಳು ಕೂಡ ಕೊಟ್ಟಿದ್ದಾರೆ. ಸೊ ನಾವ್ ಇದನ್ನ ಎಷ್ಟು ಬೇಕೋ ಅಷ್ಟನ್ನ ಸೈಜ್ ನ ಅಡ್ಜಸ್ಟ್ ಮಾಡ್ಕೋಬಹುದು. ಇದ್ರಲ್ಲೂ ಕೂಡ ನಮ್ಗೆ ಸೈಜಸ್ ಮತ್ತೆ ಕಲರ್ ಸಿಗುತ್ತೆ. ಬೇಕು ಅಂದ್ರೆ ಒಂದ್ಸರಿ ಚೆಕ್ಔಟ್ ಮಾಡಿ. ಹಾಗೆ ನೆಕ್ಸ್ಟ್ ಒನ್ ಬಂದು ನನ್ನ ಫೇವ್ರೇಟ್ ಅಂತಾನೆ ಹೇಳ್ಬೋದು. ಇದು ಒಂದು ಮೆರೂನ್ ಕಲರ್ ಅಲ್ಲಿ, ಮೆರೂನ್ ಅಂತ ಹೇಳ್ಬೋದು, ಪರ್ಪಲ್ ಅಂತ ಹೇಳ್ಬೋದು, ಗೊತ್ತಿಲ್ಲ ನನ್ಗೆ. ಇದು ಕೂಡ ಅಷ್ಟೇ ಕ್ಲಾತ್ ಫುಲ್ ಪ್ಯೂರ್ ಕಾಟನ್ ಆಗಿರುತ್ತೆ. ಈ ರೀತಿ ಶಾರ್ಟ್ ಕುರ್ತಿ, ಇದು ಕೂಡ ಫುಲ್ ಸ್ಲೀವ್ ಬರುತ್ತೆ. ಪರ್ಪಲ್ ಕಲರ್ಗೆ ಈ ರೀತಿ ವೈಟ್ ಕಲರ್ ಫ್ಲವರ್ ಬಂದಿದೆ ಅಲ್ವಾ, ಇದಂತೂ ಫುಲ್ ಒಂಥರ ತುಂಬಾ ಲುಕ್ ಆಗಿ ಎಲಿಗೆಂಟ್ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ನಮ್ಗೆ ಹಿಂದೆ ಟ್ಯಾಗ್ ಮಾಡ್ಕೊಳ್ಳೋದಕ್ಕೆ ಟೈ ಕೂಡ ಕೊಟ್ಟಿದ್ದಾರೆ. ಮತ್ತೆ ಇದಕ್ಕೂ ಕೂಡ ಆ ಟಾಪಿಕ್ ತೋರಿಸಿದ್ನಲ್ಲ ಪಿಂಕ್ ಕಲರ್, ಅದಕ್ಕೆ ಅದೇ ತರ ಇಲ್ಲಿ ನಮ್ಗೆ ಸೈಜ್ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಈ ಒಂದು ಟೈಗಳನ್ನು ಕೂಡ ಕೊಟ್ಟಿದ್ದಾರೆ. ಇದಂತೂ ನನ್ಗೆ ಪರ್ಸನಲ್ ಫೇವ್ರೇಟ್ ಅಂತಾನೆ ಹೇಳ್ಬೋದು. ಇದನ್ನ ಬೈ ಮಾಡಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗೇ ಆಗತ್ತೆ. ಇದ್ರಲ್ಲಿ ಕೂಡ ನಮ್ಗೆ ಕಲರ್ಸ್ ಸೈಜಸ್ ಎಲ್ಲದೂ ಕೂಡ ಸಿಗುತ್ತೆ. ಸೊ ಇಷ್ಟ ಆಯ್ತಲ್ವಾ ಶಾರ್ಟ್ ಕುರ್ತಿ. ಹಾಗೆ ಮತ್ತೆ ಇನ್ನ ನೆಕ್ಸ್ಟ್ ಒನ್ ಬಂದು ಇವಾಗ ನಾನು ವೇರ್ ಮಾಡಿದೀನಲ್ಲ ನೋಡಿ, ಇದಂತೂ ನನ್ ಪರ್ಸನಲ್ ಫೇವ್ರೇಟ್ ಅಂತಾನೆ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಇದು ಪ್ಯೂರ್ ಕಾಟನ್ ಅಲ್ಲಿ ಬರುತ್ತೆ. ಮತ್ತೆ ಈಗ ನೀವು ನೋಡ್ತಿದ್ದೀರಲ್ಲ, ಇದು ಬಂದು 2 ಪೀಸ್ ಅಲ್ಲಿ ಸಿಗುತ್ತೆ ನಿಮ್ಗೆ ಆಕ್ಚುಲಿ ಗೊತ್ತಾಗ್ತಿಲ್ಲ, ನಾನು ಸೈಡ್ ಅಲ್ಲಿ ಒಂದು ಫೋಟೋ ಹಾಕಿರ್ತೀನಿ ನೋಡಿ, ಅದ್ರಲ್ಲಿ ಅಬ್ಸರ್ವ್ ಮಾಡಿ ಗೊತ್ತಾಗುತ್ತೆ. ಇಲ್ಲಿ ನಾನು ವೇರ್ ಮಾಡಿದ್ನಲ್ಲ, ಈ ಟಾಪ್ ಸಪರೇಟು, ಇಲ್ಲಿ ಮೇಲ್ ಬಂದಿದೆಯಲ್ಲ ಇದು ಒಂದು ಸಪರೇಟ್ ಮಿನಿ ಕೋಡ್ ತರ ಕೊಟ್ಟಿದ್ದಾರೆ. ಸೊ ಈ ರೀತಿ ಬರುತ್ತೆ. ಇದಂತೂ ನಾನು ಪರ್ಸನಲಿ ನಿಮ್ಗೆ ರೆಫರ್ ಮಾಡ್ತೀನಿ, ಈ ಒಂದು ಟಾಪ್ ನ ಬೈ ಮಾಡಿ ಖಂಡಿತವಾಗ್ಲೂ ನಿಮ್ಗೆ ಯೂಸ್ ಆಗುತ್ತೆ. ಸೊ ಈ ರೀತಿ ಶಾರ್ಟ್ ಟಾಪ್ ಗಳು ಹೆಂಗೆ ಅಂದ್ರೆ, ಹೊರಗಡೆ ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗ್ತಾರಲ್ಲ ಅವ್ರಿಗೆ, ಅಥವಾ ಕಾಲೇಜ್ಗೆ ಹೋಗುವಂತವ್ರಿಗೆ ಖಂಡಿತವಾಗ್ಲೂ ಇಷ್ಟ ಆಗೇ ಆಗತ್ತೆ. ಇದನ್ನ ನಾವು ಪ್ಲಾಜೋ ಪ್ಯಾಂಟ್ ಅಥವಾ ಜೀನ್ಸ್ ಪ್ಯಾಂಟ್ ಗಳು ಯಾವ್ದ್ರ ಜೊತೆಗಾದ್ರೂ ವೇರ್ ಮಾಡ್ಬೋದು. ಹಾಗೆ ನಾನು ಇವಾಗ ವೇರ್ ಮಾಡಿದ್ದೀನಲ್ಲ ನೋಡಿ, ಇದ್ರಲ್ಲೂ ಕೂಡ ಸೈಜಸ್, ಕಲರ್ಸ್, ವೆರೈಟಿ ಆಫ್ ಕಲರ್ಸ್, ಡಿಸೈನ್ಸ್ ಎಲ್ಲ ಸಿಗುತ್ತೆ. ಸೊ ಇದು ಬಂದು ನಾನು ಇದನ್ನೆಲ್ಲ ಆಲ್ಮೋಸ್ಟ್ ನಾನು ಎಲ್ ಸೈಜ್ ಅಲ್ಲೇ ಬುಕ್ ಮಾಡ್ಕೊಂಡಿರೋದು. ಸೊ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಒಂದ್ಸರಿ ಚೆಕ್ಔಟ್ ಮಾಡಿ. ಸೊ ಇನ್ನು ಹಾಗೆ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದಾಗೆ ಕಿಡ್ಸ್ಗೂ ಕೂಡ ಯೂಸ್ ಆಗುವಂತ ಕೆಲವೊಂದು ಪ್ರಾಡಕ್ಟ್ ಗಳನ್ನ ನಾನು ತರಿಸ್ಕೊಂಡಿದೀನಿ. ಅದ್ರಲ್ಲಿ ಯಾವ್ದಪ್ಪ ಅಂತ ಹೇಳಿದ್ರೆ, ಇದೊಂದು ಲರ್ನಿಂಗ್ ಟಾಯ್ ಸಿಗುತ್ತೆ ನಮ್ಗೆ. ಈ ರೀತಿ ಬರುತ್ತೆ. ಒಂದ್ ನಿಮಿಷ ತೋರಿಸ್ತೀನಿ ನಾನು ನಿಮ್ಗೆ ಇದನ್ನ. ಈ ಒಂದು ಲರ್ನಿಂಗ್ ಟಾಯ್ ಇದೆ ಅಲ್ವಾ, ಸೊ ಇದರಲ್ಲಿ ಏನಪ್ಪಾ ಸ್ಪೆಷಲ್ ಅಂತ ಹೇಳಿದ್ರೆ, ನಿಮ್ ಮಕ್ಳೇನಾದ್ರೂ ಮೊಬೈಲ್ಗೆ ಅಡಿಕ್ಟ್ ಆಗಿದ್ರೆ, ಜಾಸ್ತಿ ಮೊಬೈಲ್ ಏನಾದ್ರು ಕೇಳ್ತಿದ್ರೆ, ಮನೇಲಿ ಏನಾದ್ರು ನಿಮ್ ತಲೆ ಏನಾದ್ರು ತಿಂತಿದ್ರೆ, ಖಂಡಿತವಾಗ್ಲೂ ಇದನ್ನ ಕಣ್ಣು ಮುಚ್ಕೊಂಡ್ ತಗೊಳ್ಳಿ ಅಂತಾನೆ ಹೇಳ್ತೀನಿ ನಾನು. ಏನಕ್ಕಪ್ಪ ಅಂದ್ರೆ, ಇದ್ರಲ್ಲಿ ನಮ್ಗೆ ಒಂದು 100+ ಕಾರ್ಡ್ಸ್ ಗಳನ್ನ ಕೊಟ್ಟಿದ್ದಾರೆ. ಸೊ ಯಾವ ರೀತಿ ವರ್ಕ್ ಆಗತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ ಪ್ರಾಡಕ್ಟ್ ಬಂದು ಈ ರೀತಿ ಇದೆ ಅಲ್ವಾ. ಸೊ ಇಲ್ಲಿ ಒಂದು ಕಾರ್ಡ್ ನ ತಗೊಂಡು ತೋರಿಸ್ತೀನಿ ನಿಮ್ಗೆ. ಈ ಒಂದು ಕಾರ್ಡ್ ಇದೆ ಅಲ್ವಾ, ಸೊ ಇದ್ರಲ್ಲಿ ಫೈರ್ ಇಂಜಿನ್ ಅಂತ ಬರ್ದಿದೆ. ಸೊ ಇದನ್ನ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಸೊ ಇಲ್ಲಿ ಆನ್ ಮಾಡೋದಕ್ಕೆ ಅಂತ ಒಂದು ಬಟನ್ ಕೊಟ್ಟಿರ್ತಾರೆ. ಆನ್ ಮಾಡಿದೆ ನಾನು. ಓಕೆ, ಇವಾಗ ನಾನು ಈ ಕಾರ್ಡ್ ನ ಇದ್ರೊಳಗಡೆ ಇನ್ಸರ್ಟ್ ಮಾಡ್ತೀನಿ.
Fire engine. ಎಸ್ ನೀವೇ ನೋಡಿದ್ರಿ ಅಲ್ವಾ, ಇಲ್ಲಿ ನಾವ್ ಯಾವ ಒಂದು ಕಾರ್ಡ್ ನ ಇನ್ಸರ್ಟ್ ಮಾಡ್ತೀವಿ ಅದ್ರದ್ದು ನೇಮು ಮತ್ತೆ ಅದೇನ್ ಸೌಂಡ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ತೋರ್ಸುತ್ತೆ ಅದು. ನೆಕ್ಸ್ಟ್ ಇದಾಗ್ತೀನಿ, ಕ್ರಯನ್ಸ್ ಅಂತ ಬರ್ದಿದೆ. ಸೊ ಇದನ್ನ ಇನ್ನ ನೆಕ್ಸ್ಟ್ ಒಂದ್ ಬೇರೆದು ಕೂಡ ತೋರಿಸ್ತೀನಿ ನಿಮ್ಗೆ. ಇಲ್ಲೇನಿದೆ ಸ್ಕೂಲ್ ಬ್ಯಾಗ್ ಅಂತ ಇದೆ ಅಲ್ವಾ, ಸೊ ಇದನ್ನೊಂದು ಇನ್ಸರ್ಟ್ ಮಾಡ್ತೀನಿ. ಓಕೆ ಅಲ್ವಾ. ನೆಕ್ಸ್ಟ್ ಇನ್ನೊಂದು ಕೂಡ ತೋರಿಸ್ತೀನಿ. ಇದು ಮಿರರ್ ಅಂತ ಇದೆ, ಇದನ್ನೊಂದು ಇನ್ಸರ್ಟ್ ಮಾಡ್ತೀನಿ. ಓಕೆ ಅಲ್ವಾ. ಇದು ಈ ರೀತಿ ವರ್ಕ್ ಆಗುತ್ತೆ. ಮತ್ತೆ ನಮ್ಗೆ ರಿಪೀಟ್ ಕೂಡ ಮಾಡ್ಕೋಬಹುದು. ಸೊ ಈ ರೀತಿ ಇದು ನಮ್ಗೆ ವರ್ಕ್ ಆಗುತ್ತೆ. ಮತ್ತೆ ಇದಕ್ಕೆ ಇನ್ನೊಂದು ಏನಪ್ಪಾ ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಇದು ಇವಾಗ ನಾವೇನಾದ್ರೂ ಸ್ವಲ್ಪ ಬ್ಯಾಟ್ರಿ ಶೆಲ್ ಆ ರೀತಿ ಯೂಸ್ ಮಾಡಿದ್ರೆ ಸ್ವಲ್ಪ ಬೇಗ ಹಾಳಾಗ್ಬಿಡುತ್ತಲ್ವಾ. ಸೊ ಇದು ಆ ರೀತಿ ಅಲ್ಲ, ಇದಕ್ಕೆ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಕೇಬಲ್ ಕೂಡ ಕೊಟ್ಟಿದ್ದಾರೆ. ಇದಂತೂ ನನ್ಗೆ ಸಿಕ್ಕಾಬಟ್ಟೆ ಯೂಸ್ಫುಲ್ ಅಂತಾನೆ ಹೇಳ್ಬೋದು. ನಮ್ಮ ಮಕ್ಳಿರೋ ಮನೆಗಂತೂ ಖಂಡಿತವಾಗ್ಲೂ ಇದು ಯೂಸ್ಫುಲ್ ಆಗುತ್ತೆ. ಆಮೇಲೆ ಬೇಗ ಹಾಳಾಗೋದು ಇಲ್ಲ, ಶೆಲ್ಲು ಖಾಲಿ ಆಗಲ್ಲ. ಹಂಗಾಗಿ ಇದು ನಂದು ಖಂಡಿತವಾಗ್ಲೂ ನಾನು ನಿಮ್ಗೆ ರೆಫರ್ ಮಾಡ್ತೀನಿ ತಗೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ಇದು ನನಗೆ ತುಂಬಾ ಇಷ್ಟ ಆಯ್ತು. ಇನ್ನ ನೆಕ್ಸ್ಟ್ ಒನ್ ಬಂದು ಇದು ಒಂದು ಮಿನಿ ಫ್ಯಾನು. ಆಲ್ಮೋಸ್ಟ್ ನೀವೆಲ್ಲರೂ ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ತೀರಾ. ಸೊ ನಾನು ಕೂಡ ನೋಡಿದ್ದೆ. ಬಟ್ ನಾನ್ ಫಸ್ಟ್ ಏನ್ ಅನ್ಕೊಂತ ಇದ್ದೆ ಗೊತ್ತಾ, ಇದೇನ್ ಚಿಕ್ಕ ಫ್ಯಾನ್ ಅಲ್ವಾ, ವರ್ಕ್ ಆಗುತ್ತೋ ಇಲ್ವೋ, ಚೆನ್ನಾಗಿರುತ್ತೋ ಇಲ್ವೋ, ಗಾಳಿ ಬರುತ್ತೋ ಇಲ್ವೋ ಅನ್ಕೊಂತ ಇದ್ದೆ. ಬಟ್ ತಗೊಂಡಾದ್ಮೇಲೆ ಖಂಡಿತವಾಗ್ಲೂ ನನಗಂತೂ ಶಾಕ್ ಆಯ್ತು. ಯಾಕಂದ್ರೆ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ, ಗಾಳಿನೂ ಕೂಡ ಚೆನ್ನಾಗಿ ಬರುತ್ತೆ. ನಾವೆಲ್ಲಾದ್ರೂ ಹೊರಗಡೆ ಹೋದಾಗ, ಏನಾದ್ರು ಫಂಕ್ಷನ್ಗಳು, ದೇವಸ್ಥಾನಕ್ಕೆ ಎಲ್ಲಾದ್ರೂ ಹೋದಾಗ ಮಕ್ಳಿಗೆ ಯೂಸ್ ಮಾಡ್ಕೊಳಕ್ಕೆ, ನಮಿಗೂ ಕೂಡ ಆರಾಮಾಗಿ ಯೂಸ್ ಮಾಡ್ಬೋದು. ಮಕ್ಳಿಗಂತೂ ಕಣ್ಣು ಮುಚ್ಕೊಂಡು ತಗೊಬಹುದು, ಅಷ್ಟು ಚೆನ್ನಾಗಿದೆ. ಸೊ ಇಲ್ಲಿ ಆನ್ ಮಾಡಿದೀನಿ ನೋಡಿ. ಸೊ ಇಲ್ಲಿ ನೋಡಿ ಯಾವ ರೀತಿ ಗಾಳಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ನಾನು ಜಾಸ್ತಿ ಚಾರ್ಜ್ ಕೂಡ ಮಾಡಿಲ್ಲ. ಸ್ಟಾರ್ಟಿಂಗ್ ತಂದನಲ್ಲ ಅವತ್ತಷ್ಟೇ ಚಾರ್ಜ್ಗೆ ಹಾಕೊಂಡು ಯಾವ ರೀತಿ ಇದೆ ಅಂತ ಚೆಕ್ ಮಾಡಿದ್ದಷ್ಟೇ. ಸೊ ಈ ರೀತಿ ಇದು ಕೂಡ ತುಂಬಾ ಚೆನ್ನಾಗಿದೆ. ಸೊ ಈ ರೀತಿ ನಿಲ್ಸ್ಕೊಂಡು ನಾವು ಇದನ್ನ ಯೂಸ್ ಮಾಡ್ಬೋದು. ಮತ್ತೆ ಇದಕ್ಕೂ ಇನ್ನೊಂದು ಏನಪ್ಪಾ ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಇದಕ್ಕೂ ಕೂಡ ಒಂದು ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಸೊ ನಾನೆಲ್ಲೋ ಇಟ್ಬಿಟ್ಟಿದ್ದೀನಿ ಅದ್ರದ್ದು. ಇದಕ್ಕೂ ಕೂಡ ಚಾರ್ಜಿಂಗ್ ಕೇಬಲ್ ನ ಕೊಟ್ಟಿದ್ದಾರೆ. ಸೊ ಇದೊಂದು ನನ್ಗೆ ಇದು ಕೂಡ ತುಂಬಾ ಇಷ್ಟ ಆಯ್ತು. ಇನ್ನ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ಒಂದು ಜ್ಯುವೆಲರಿ. ತುಂಬಾ ನಮಗೆ ಸಿಂಪಲ್ ಆಗಿ ಬೇಕು ಮತ್ತೆ ಚೆನ್ನಾಗೂ ಕಾಣಿಸ್ಬೇಕು ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ ಈ ಒಂದು ಜ್ಯುವೆಲರಿನ ಪರ್ಚೇಸ್ ಮಾಡಿ. ಪಿಕಾಕ್ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಇದಂತೂ ನಾನು ನಿಮ್ಗೆ ಬ್ಯಾಕ್ ಕ್ಯಾಮ್ರಾದಲ್ಲೂ ಕೂಡ ಸೈಡ್ ಅಲ್ಲಿ ವಿಡಿಯೋ ಹಾಕಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ. ಪಿಕಾಕ್ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ. ಹಾಗೆ ಇಯರಿಂಗ್ಸ್ ಕೂಡ ಬಂದಿದೆ. ಪ್ರೈಸ್ ಕೂಡ ರೀಸನಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ನಮ್ಗಿದು. ಸೊ ಈ ರೀತಿ ಇದೆ. ಇದು ಕೂಡ ನನಗೆ ತುಂಬಾನೇ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ಸೊ ಇವತ್ತಿನ ಕಲೆಕ್ಷನ್ ಅಂತೂ ನನಗಂತೂ ಒಂದಕ್ಕಿಂತ ಒಂದು ತುಂಬಾ ಇಷ್ಟ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನ ನೆಕ್ಸ್ಟ್ ಒನ್ ಬಂದು ಈ ಒಂದು ಕ್ಲಿಪ್ಸ್ಗಳು. ನಮ್ಗೆ ಇದು ಪ್ಯಾಕ್ ಆಫ್ 4 ಅಲ್ಲಿ ಸಿಗುತ್ತೆ ಕ್ಲಿಪ್ಸ್ಗಳು. ತುಂಬಾ ದೊಡ್ಡದಾಗಿ ಬಂದಿದೆ. ಹಾಗೆ ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಅರೌಂಡ್ ನಮ್ಗಿದು 100 ಒಳಗಡೆ ಎಲ್ಲ ಸಿಕ್ಬಿಡುತ್ತೆ. ಹಾಗೆ 4 ವೆರೈಟಿ ಆಫ್ ಕಲರ್ಸ್ ಗಳನ್ನ ನಮ್ಗೆ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ತುಂಬಾ ಜಾಸ್ತಿ ನಂತರ ಲಾಂಗ್ ಹೇರ್ ಇರುತ್ತೆ ನೋಡಿ. ನಮಗಂತೂ ಚಿಕ್ಕ ಕ್ಲಿಪ್ಗಳು ಯೂಸ್ ಮಾಡೋದಕ್ಕೆ ಆಗಲ್ಲ. ಹಂಗಾಗಿ ಈ ತರ ಕ್ಲಿಪ್ಗಳನ್ನ ತಗೊಂಡ್ರೆ. ಸೊ ಇದು ಕ್ವಾಲಿಟಿನೂ ಕೂಡ ತುಂಬಾ ಗಟ್ಟಿಯಾಗಿದೆ, ಚೆನ್ನಾಗೂ ಇದೆ. ಸೊ ಇದೊಂದು ನನಗೆ ಪರ್ಸನಲಿ ಇಷ್ಟ ಆಯ್ತು. ಸೊ ಇದನ್ನ ಬೇಕು ಅಂದ್ರೆ ನೀವು ಒಂದ್ಸರಿ ಚೆಕ್ಔಟ್ ಮಾಡಿ. ಸಾರಿ, ನಿಮ್ಗೆ ಅವಾಗ್ಲೇ ನಾನು ಇದನ್ನ ತೋರ್ಸೋದ್ ಮರ್ತ್ಕೊಂಡ್ಬಿಟ್ಟೆ. ಕುರ್ತಿ ಜೊತೆಗೆ ತೋರಿಸ್ಬೇಕಿತ್ತು. ಇದೊಂದು ಪ್ಲಾಜೋ ಪ್ಯಾಂಟು. ಇದೊಂದು ಪ್ಲಾಜೋ ಪ್ಯಾಂಟ್ ನೋಡಿ. ಆಕ್ಚುಲಿ ನನಗೆ ಈ ಮೀಶೋ ಅಥವಾ ಆನ್ಲೈನ್ ಅಲ್ಲಿ ಎಲ್ಲೂ ಕೂಡ ನನಗೆ ಪ್ಲಾಜೋ ಪ್ಯಾಂಟ್ ಗಳನ್ನ ಬುಕ್ ಮಾಡೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತೀನಿ. ಯಾಕೆ ಅಂತ ಹೇಳಿದ್ರೆ ನಾನು ಸ್ವಲ್ಪ ಲೆಂತ್ ಜಾಸ್ತಿ ಇದ್ದೀನಿ. ನನಗೆ ಲೆಂತ್ ಜಾಸ್ತಿ ಬರುತ್ತಾ ಇಲ್ವಾ ಅನ್ನೋದೊಂದು ಡೌಟ್ ಇರುತ್ತೆ. ಹಾಗೆ ವಿಡ್ತು ಸಹ ಇರುತ್ತೋ ಇಲ್ವೋ, ಯಾವ ರೀತಿ ಇರುತ್ತೆ ಅನ್ನೋ ಡೌಟ್ ಅಲ್ಲೇ ಬುಕ್ ಮಾಡಿದೆ. ಬಟ್ 2 ಪ್ಲಾಜೋ ಪ್ಯಾಂಟ್ ಗಳು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಇದು ಕೂಡ ನನಗೆ ಪಕ್ಕಾ ಲೆಂತ್ ಅಂತಾನೆ ಹೇಳ್ಬೋದು. ಅದು ಕೂಡ ಲೆಂತ್ ತುಂಬಾ ಚೆನ್ನಾಗಿದೆ. ಹಾಗೆ ಮೆಟೀರಿಯಲ್ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸೊ ಬೇಕು ಅಂದ್ರೆ ಒಂದ್ಸರಿ ನೀವು ಚೆಕ್ಔಟ್ ಮಾಡಿ. ಸೊ ಲಾಸ್ಟ್ ಒನ್ ಬಂದು ಇದನ್ನೊಂದು ನಾನು ನಿಮ್ಗೆ ತೋರಿಸ್ಲಾ ಬೇಡವಾ ಅಂತ ಯೋಚನೆ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ
ಯಾಕೆ ಅಂತ ಹೇಳಿದ್ರೆ ನಾನು ನಮ್ ಸಿರಿ ಇದನ್ನ ತಗೊಂಡ್ ಬಂದಾಗಿಂದ ಯೂಸ್ ಮಾಡಿ 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 ಅರ್ಧ ಎಲ್ಲಾನು ಹಾಳು ಮಾಡ್ಬಿಟ್ಟಿದ್ದಾಳೆ. ಯಾಕೆ ಅಂತ ಅದು ಅವಳು ಜಾಸ್ತಿ ತಗೊಂಬಾರ್ದು ಅಂತ ಹೇಳ್ಬಿಟ್ಟು ನಾನು ಶೆಲ್ ಎಲ್ಲಾನು ರಿಮೂವ್ ಮಾಡಿ ಇಟ್ಬಿಟ್ಟಿದೀನಿ. ಇವಾಗ ಆ ಶೆಲ್ ಎಲ್ಲಿಟ್ಟಿದೀನಿ ಅನ್ನೋದು ಗೊತ್ತಿಲ್ಲ. ಸೊ ಹಂಗಾಗಿ ಇದು ಒಂದು ಲರ್ನಿಂಗ್ ಟಾಯ್. ಸೊ ಇದ್ರಲ್ಲಿ ಏನಪ್ಪಾ ಸ್ಪೆಷಲ್ ಅಂತ ಹೇಳಿದ್ರೆ ಇದ್ರಲ್ಲಿ ನಾವು ಇದಕ್ಕೆ 2 ಶೆಲ್ಗಳನ್ನ ಹಾಕ್ಬೇಕಾಗತ್ತೆ, ಹಾಕಿದ್ರೆ ಮಾತ್ರ ವರ್ಕ್ ಆಗೋದು. ಸೊ ಇಲ್ಲಿ ಸುಮಾರು ಪಿಕ್ಚರ್ಸು ABCD ಮತ್ತೆ ಇನ್ನ ಒಂದಷ್ಟು ಮಕ್ಳಿಗೆ ಏನೇನೆಲ್ಲ ಯೂಸ್ ಆಗತ್ತೆ, ಕಲರ್ಸ್ ಆಗಿರ್ಲಿ, ಶೇಪ್ಸ್ ಆಗಿರ್ಲಿ, ಮತ್ತೆ ಫೋನಿಕ್ಸ್. ಇವಾಗ ಆಲ್ಮೋಸ್ಟ್ ಎಲ್ಲ ಸ್ಕೂಲ್ಗಳಲ್ಲೂ ಫೋನಿಕ್ಸ್ ಇದ್ದೇ ಇರುತ್ತಲ್ವಾ, ಅದು ಇದೇ ರೀತಿ ವೆರೈಟಿ ಆಫ್ ಎಲ್ಲ ಮಕ್ಳುಗಳಿಗೆ ಯೂಸ್ ಆಗುವಂತದನ್ನ ಕೊಟ್ಟಿದ್ದಾರೆ. ಇದು ಸ್ಪೆಷಲ್ ಏನಪ್ಪಾ ಅಂದ್ರೆ ಇಲ್ಲಿ 0 ಅಂತ ಇದೆ ಅಲ್ವಾ, ನಾವ್ ಇದನ್ನ ಪ್ರೆಸ್ ಮಾಡಿದ್ರೆ 0 ಅಂತ ಹೇಳುತ್ತೆ, 1 ಅಂತ ಹೇಳುತ್ತೆ. ಸೊ ಇಲ್ಲಿ ಆಫು ಆನು ಎಲ್ಲದೂ ಕೂಡ ಮಾಡ್ಕೋಬಹುದು, ವಾಲ್ಯೂಮ್ ರೈಸ್ ಮಾಡ್ಕೋಬಹುದು. ಸೊ ತೋರ್ಸೋಣ ಅಂತ ಹೇಳಿದ್ರೆ ನಾನ್ ಬೇರೆ ಶೆಲ್ ರಿಮೂವ್ ಮಾಡ್ಬಿಟ್ಟಿದೀನಿ. ನೀವೇನಾದ್ರೂ ಇದ್ರದ್ದೆಲ್ಲಾದ್ರೂ ಚೆಕ್ಔಟ್ ಮಾಡ್ಬೇಕು ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನ ಒಂದ್ಸರಿ ಸರ್ಚ್ ಮಾಡಿ, ನಿಮ್ಗೆ ಅದರಲ್ಲಿ ಸಿಗುತ್ತೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಇದು ಒಂದು ಲರ್ನಿಂಗ್ ಟಾಯ್. ಇವಾಗ ಏನಪ್ಪಾ ಅಂದ್ರೆ ಎಲ್ಲಾ ಮಕ್ಳುಗಳು ಜಾಸ್ತಿ ಫೋನ್ 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 ಅಂತ ಕೇಳ್ತಾನೆ ಇರ್ತಾರಲ್ವಾ. ಸೊ ಅವಾಗ ಈ ರೀತಿ ನಾವು ಸೌಂಡ್ ಏನಾದ್ರು ಬರ್ಬೇಕು ಮಕ್ಳುಗಳಿಗೆ, ಅಥವಾ ಮ್ಯೂಸಿಕ್ ಇರೋವಂಥದ್ದು, ಅಥವಾ ಅದು ನಾವು ಮಾತಾಡಿದ್ರೆ ಅದ್ ಏನಾದ್ರೂ ಟಾಯ್ ರಿಪೀಟ್ ಮಾತಾಡುತ್ತಲ್ಲ ನೋಡಿ, ಆ ತರದ್ದು ಮಕ್ಳುಗಳಿಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಹಂಗಾಗಿ ನಾನು ಈ ತರದ್ದು ಪ್ರಾಡಕ್ಟ್ ಗಳನ್ನ ತಗೊಂಡಿದ್ದೀನಿ. ಎಸ್ ಗೈಸ್, ಇವತ್ತಿನ ಕಲೆಕ್ಷನ್ ಇಷ್ಟ ಆಗಿತ್ತು. ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಜಾಸ್ತಿ ಕಲೆಕ್ಷನ್ಸ್ ತಗೊಂಡ್ ಬರ್ತೀನಿ ನಿಮ್ ಮುಂದೆ. ಇಷ್ಟು ಪ್ರಾಡಕ್ಟ್ ಗಳಲ್ಲಿ ನಿಮ್ಗೆ ಯಾವ್ದು ಒಂದು ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ, ಓಕೆನಾ? ಎಸ್ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.